ಹಾಯ್ ಹಲೋ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಪಪ್ಪಾಯರಿಗೆ ಹೋಗ್ತಾ ಇದ್ದೀನಿ, ನಿಮಗೆ ತೋರಿಸ್ತೀನಿ ಥರ ಲೋಡ್ ಮಾಡಿ ಥರ ಪಪ್ಪಾಯ ಅಂತ. ನೋಡ್ತಾ ಇರಿ ಪೂರ್ತಿ ನೋಡಿ, ಹಾಗೆ ಎಲ್ಲರೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ. ದಯವಿಟ್ಟು ನೋಡಿ, ಸಪೋರ್ಟ್. ಈಗ ಬನ್ನಿ ತೋರಿಸ್ತೀನಿ. ಇದ್ದಾಗ ನಮ್ಮ ದೋಸ್ತ ಪ್ರಕೃತಿ ತುಂಬ ಚೆನ್ನಾಗಿದೆ, ಕಾಡೆಲ್ಲ ಹಸಿರುವಾಗಿದೆ, ತೋರಿಸು ಅಂತ ಅದಕ್ಕೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ನೋಡಿದ್ರೆ ಖುಷಿಯಾಗೋಯ್ತು. ಅದಕ್ಕೆ ನೋಡಿ ಎಲ್ಲ ಕಡೆ ತೋರಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಹಸಿರಾಗಿದ್ದರೆ ನೋಡೋಕ್ಕೂ ಚಂದ ಅಲ್ವಾ? ನಿಮ್ಗೆ ಹೇಗೆ ಅನಿಸುತ್ತೆ ನಿಮ್ಮ ಕಾಡು ನೋಡಿದ್ರೆ? ಕಮೆಂಟ್ ಮಾಡಿ, ತುಂಬ ಖುಷಿಯಾಗೋಯ್ತು. ಪಪ್ಪಾಯ ಹಣ್ಣು ಎರೆದು ಹೇಗೆ ಅಂತ ಕಲಿಸ್ಕೊಡ್ತೀನಿ ಬನ್ನಿ. ಈ ಥರ ಲೈಟ್ ಪಟ್ಟಿ ಬೀಳಬೇಕು. ಈ ಥರ ಬಿದ್ರೇ ಹೈದ್ರಾಬಾದ್ ಮಾಲು ಓಕೆ ಆಗುತ್ತೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ನು ಜರ್ಕೆ ನನ್ನ ಮಕ್ಕಳು ಸರ್ ಕೊಡ್ತೀವಿ ನೋಡಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ತೋರ್ಸ್ ಅಲ್ಲಿನ ಹರಿತಾರೆ ನೋಡಿ. ಜೋಡಿ ಬ್ರದರ್ಸ್, ಅವರಿಬ್ರು ಜೋಡಿ ಬ್ರದರ್ಸ್ ನೋಡಿ ಹೆಂಗೆ ಇರ್ತಾರೆ. ಹತ್ತು ಗಂಟೆಗೆ ಲೋಡ್ ಮಾಡಿಬಿಟ್ಟು ಊಟ ಮಾಡಿ ಹೈದರಾಬಾದ್ಗೆ ಕಳಿಸ್ಬೇಕು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ತುಂಬ ಕಿಲಾಡಿರಿ ಅವನು. ನೋಡ ಮಗ, ಇಲ್ಲಿ ನೋಡಲು. ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಪುಷ್ಪ ಡೈಲಾಗ್ ಹೊಡಿಬೇಕಂತ ಅನಿಸ್ತು, ಏಕ್ ಟನ್ಕ ಕಿತ್ನಾ ಚಾಹಿಯೆ ಅಂತ. ಆಮೇಲೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ ನೋಡಿ, ಅದಕ್ಕೆ ಬಿಟ್ಬಿಟ್ಟೆ. ಇವನ್ ಯಾರು ಗೊತ್ತಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವನು ನೋಡಿರ್ತೀರಾ, ಇಲ್ಲೋಡ. ಆಮೇಲೆ ವಾಯ್ಸ್ ಕೊಡ್ತೇನೆ. ಇಲ್ಲಿ ಇಲ್ಲಿ ತೋರ್ಸ್ ಮಾಮ್. ಅಣ್ಣ ಮೇಂಟೈನ್ ಮಾಡಿದ ಅಣ್ಣನ ತೋರ್ಸ್. ಮೇಂಟೈನ್ ಮಾಡಿದ್ದಂತ. ಹಾ ಇದ್ರೆ ಹೇಳಂತಾನ. ನೋಡಿ ಸ್ನೇಹಿತರ, ಹೇಗೆ ಅರ್ಧ ಹಾಕ್ಬಿಟ್ಟಿದ್ದೀವಿ ನಾವು. ಅರ್ಧ ಇರೋ ಏಟಿಗೆ 10 ಗಂಟೆಗೆ ಲೋಡ್ ಆಗ್ಬೇಕು, ಆ ಥರ ಅರ್ಧ ಬಿಟ್ಟಿದ್ವಿ. ಎಲ್ಲೇ ಲೋಡ್ ಇದ್ರು ಇವ್ರ ನಂಬರ್ನ ಹಾಕಿರ್ತೀನಿ. ಹೆವಿ ಡ್ರೈವರ್ ನೋಡ್ರಿ, ಹೈದ್ರಾಬಾದಕ್ಕೆ ಒಬ್ಬರೇ ಹೊಡಿತಾರೆ. ಅವ್ರ ನಂಬರ್ ಹಾಕಿರ್ತೀನಿ. ನಿಮ್ದು ಯಾವುದಾದ್ರೂ ಪಪ್ಪಾಯಿ ಲೋಡ್ ಹೊಡೆಯಂದಿರ್ತಾರೆ, ಇವ್ರ ನಂಬರ್ಗೆ ಕರೆ ಮಾಡಿ ಸಂಪರ್ಕಿಸಿ. ನಮ್ಮದು ಸುರ್ಪುರ್ ತಾಲೂಕು, ಯಾದಗಿರಿ ಜಿಲ್ಲೆ. ನಮ್ಮದು ಕೆಕ್ಕೇರಿ ಗ್ರಾಮ ಹತ್ರ ಹುಣಸೆಹೊಳೆ ಅಂತ ಬರುತ್ತೆ. ದಯವಿಟ್ಟು ನಮ್ಮ ನಂಬರ್ಗೆ ಕರೆ ಮಾಡಿ, ಪಪ್ಪಾಯಿ ಲೋಡ್ನ ಹೊಡಿತೀವಿ. ನಾವು ಬೇಗ ಬಂದ್ಬಿಟ್ಟು ಫಾಸ್ಟಾಗಿ ಹಣ್ಣು ಹರಿದ್ಬಿಟ್ಟಿದ್ವಿ. ಸುತ್ತೋರು ಇನ್ನೂ ಬಂದಿಲ್ಲ, ಅವ್ರಿಗೋಸ್ಕರ ವೇಟಿಂಗ್ ಮಾಡ್ತಾಯಿದ್ವಿ. ಅವ್ರು ಸುತ್ತೋರು ಬಂದಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ, ಕಾಯ್ತಾ ಇರಿ. ಹೆಣ್ಮಕ್ಳು ಸುತ್ತೋರು ಬಂದಮೇಲೆ ನಾನು ನಮ್ಮ ಹಳೆಯ ಚೆನ್ನಾಗಿರೋ ಹಣ್ಣನ್ನು ತೊಗೊಂಡು ಕೊಯ್ಕೊಂಡು ತಿಂತಾಯಿದ್ವಿ. ಎಷ್ಟು ಸ್ವೀಟ್ ಇತ್ತು ಅಂದರೆ ಸೂಪರಾಗಿತ್ತು. ನೋಡಿ ನಮ್ಮ ಹಳೆಯ ಹೇಗೆ ಹೇಳ್ತಾ ಇದ್ದಾನೆ ಅಂತ. ತುಂಬ ಸಿಹಿಯಾಗಿತ್ತು. ಪಪ್ಪಾಯಿ ಬೇಕಂದರೆ ಕಮೆಂಟ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಕೊಡ್ತೀವಿ ತಂದು. ನಮ್ಮ ಗಾಡಿ ಲೋಡ್ ಆದಮೇಲೆ ನಾವು ಬಂದಿರೋದು ಸೀದಾ ಎವರೇಜ್ ಕಾಟ ಮಾಡೋಕ್ಕೆ. ಎವರೇಜ್ ಕಾಟ ಏನಕ್ಕೆ ಮಾಡಿದ್ವಿ ಅಂದರೆ, ಅವರು ತೂಕ ಎಷ್ಟಿದೆ, ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದಕ್ಕೋಸ್ಕರ. ಅವ್ರಿಗೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಅಲ್ಲಿ ಗೊತ್ತಾಗುತ್ತೆ, ಕ್ಯಾಲ್ಕುಲೇಷನ್ ಮಾಡ್ತಾರೆ, ಆವಾಗ ನಾವು ದುಡ್ಡು ಕೊಡ್ತೀವಿ. ಎವರೇಜ್ ಕಾಟನ ಮತ್ತೆ ತೋರಿಸ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಾವು ರೈತರಿಗೆ ಯಾವತ್ತೂ ಮೋಸ ಮಾಡಲ್ಲ. ನೀವು ಪಪ್ಪಾಯಿ ಯಾವುದಾದ್ರೂ ಹೊಲಗಳು ಇದ್ದರೆ ನಮಗೆ ಕರೆ ಮಾಡಿ, ನಾವು ಅದನ್ನು ಹರ್ಕೊಂಡು ಒಯ್ತೀವಿ. ರೇಟನ್ನ ಬಗೆಹರಿಸ್ರಿ. ಇವಾಗ ಪ್ರೆಸೆಂಟ್ ರೇಟ್ ಇರೋದು 11 ರೂಪಾಯಿ. ನಿಮ್ಮ ಕಡೆ ಎಷ್ಟಿದೆ ಅಂತ ಕಮೆಂಟ್ ಮಾಡಿ. ಎಗ್ ರೈಸ್ನ ತಿಂದ್ಕೊಂಡು ಹಂಗೆ ನಾವು ಬರ್ತಾಯಿದ್ದೀವಿ. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ತಿಂತಾಯಿದ್ದೀವಿ ಎಗ್ ರೈಸು. ಮನೆಗೆ ಬಂದಮೇಲೆ ಫ್ರೆಂಡ್ಸ್ ಜೊತೆ ಕಾಫಿ ಕುಡಿತಾಯಿದ್ದೀನಿ. ನೋಡಿ ನಮ್ಮ ಫ್ರೆಂಡ್ಸ್ ಹೆಂಗಿದ್ದಾರೆ ಅಂತ. ಚಿಕ್ಕ ಹುಡುಗರು ಅಂತ ಅನ್ಕೋಬೇಡಿ, ಅವ್ರ ಹತ್ರನೇ ಒಳ್ಳೆ ಮನಸ್ಸಿರುತ್ತೆ. ನೋಡಿ ನಮ್ಮ ಹುಡುಗರೆಲ್ಲ ಹೇಗಿದ್ದಾರೆ. ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್. ಬಾಯ್, ಸಿಗ್ತೀನಿ.